ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಕ್ತಾಯ ಆಗಿ 1 ತಿಂಗಳಾಗ್ತಾ ಬಂತು. ಈಗೇನಿದ್ರು ರಿಸಲ್ಟ್ಗೆ ಕಾಯ್ತಾ ಇರೋದು. ಮಿತ್ರರೇ, ಇದೊಂದು ಸ್ವಲ್ಪ ಬಹಳ ಕಷ್ಟಕರವಾದಂತಹ ವಿಚಾರ. ಚುನಾವಣೆ ಆಗಿ 1 ತಿಂಗಳಾಗಿರುತ್ತೆ, ರಿಸಲ್ಟ್ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಹೀಗಾಗಿ ಮತದಾರರಿಗೆ ಗೊಂದಲ ಇರುತ್ತೆ, ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇರುತ್ತೆ. ಅದರಲ್ಲೂ ಈ ಬೆಂಗಳೂರು ಗ್ರಾಮಾಂತರದಂತಹ ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಅಲ್ಲಿ ಚರ್ಚೆ ಜೋರಾಗಿದೆ. ಬೆಟ್ಟಿಂಗ್ ಕೂಡ ಭರ್ಜರಿಯಾಗಿ ನಡೀತಾ ಇರುತ್ತೆ. ಒಂದು ಕಡೆ ಡಾಕ್ಟರ್ CN ಮಂಜುನಾಥ್, ಇನ್ನೊಂದು ಕಡೆ DK ಸುರೇಶ್, ಇಬ್ಬರ ನಡುವೆ ಯಾರು ಗೆಲ್ತಾರೆ ಅಂತ ಹೇಳಿ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ವಿಚಾರ ಇರೋದಿದಲ್ಲ. ಈಗ ಆಂತರಿಕವಾಗಿ ಸಾಕಷ್ಟು ಸಮೀಕ್ಷೆಗಳನ್ನು ರಾಜಕೀಯ ಪಕ್ಷಗಳು ಮಾಡಿಸೋದಕ್ಕೆ ಶುರು ಮಾಡಿದ್ದಾವೆ. ಅದರಲ್ಲೂ ಮುಖ್ಯವಾಗಿ DK ಸುರೇಶ್ ಸ್ಪರ್ಧೆಯಿಂದಾಗಿ DK ಶಿವಕುಮಾರ್ಗೂ ಕೂಡ ಸಾಕಷ್ಟು ಟೆನ್ಷನ್ ಇದೆ. ಹೀಗಾಗಿ DKಶಿ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಅನೇಕ ಸರ್ವೆಯನ್ನು ಮಾಡಿಸಿದ್ದಾರೆ. ಮಿತ್ರರೇ, ಎಲ್ಲ ಸರ್ವೆಯಲ್ಲೂ ಕೂಡ DK ಸುರೇಶ್ಗೆ ಹಿನ್ನಡೆ ಆಗಿದೆ ಅನ್ನುವಂಥ ರಿಪೋರ್ಟ್ ಬರ್ತಾ ಇದೆ. ಬಿಜೆಪಿಯ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಅಲ್ಲಿ ಕಂಫರ್ಟಬಲ್ ಆಗಿ ಗೆಲ್ಲುತ್ತೆ. ಡಾಕ್ಟರ್ CN ಮಂಜುನಾಥ್ ಅವರು 1 ಲಕ್ಷಕ್ಕೂ ಹೆಚ್ಚು ಲೀಡ್ನಲ್ಲಿ ಗೆಲ್ತಾರೆ ಅಂತ ಬಿಜೆಪಿಯ ಆಂತರಿಕ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಸರ್ಕಾರದ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರವೂ ಕೂಡ ಅಲ್ಲಿ ಬಿಜೆಪಿ ಮುಂದಿದೆ. DK ಸುರೇಶ್ಗೆ ಹಿನ್ನಡೆ ಆಗಿದೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ಕ್ಷೇತ್ರದಲ್ಲಿ DK ಸುರೇಶ್ಗೆ ಹಿನ್ನಡೆಯಾಗಿದೆ. ಆದರೆ ಅವರು ಬಹಿರಂಗವಾಗಿ ಹೇಳಿಕೊಳ್ತಾ ಇಲ್ಲ. ಮಿತ್ರರ, ಎಲ್ಲ ರಿಪೋರ್ಟನ್ನು ನೋಡಿದಂತಹ DK ಶಿವಕುಮಾರ್ಗೆ ಈಗ ಸ್ವಲ್ಪ ತಲೆಬಿಸಿಯಾಗಿದೆ. ಕ್ಷೇತ್ರವನ್ನು ಗೆಲ್ಲೋದು DK ಶಿವಕುಮಾರ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದರೆ DK ಶಿವಕುಮಾರ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಕೂಡ ಗುಸುಪಿಸು ಮಾತುಗಳು ಕೇಳಿಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಸೋತಿದ್ದೆ ಆದರೆ DK ಶಿವಕುಮಾರ್ಗೆ ಸ್ವಲ್ಪ ಮುಜುಗರ ಆಗುತ್ತೆ. ಹೈಕಮಾಂಡ್ ಬಳಿಯಲ್ಲಿ ಕೂತು ಮಾತನಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಕೇಳಬಹುದು, ನಿಮ್ಮ ತಮ್ಮನೇ ಸೋತು ಹೋಗ್ಬಿಟ್ರಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆಯಲ್ಲ ಅಂತ. ಒಂದು ವೇಳೆ ಗೆದ್ದಿದೆ ಆದರೆ DK ಶಿವಕುಮಾರ್ಗೆ ದೊಡ್ಡದಾದಂತಹ ಒಂದು ಬಲ ಇರುತ್ತೆ. ಆದರೆ ಮಿತ್ರರೇ, DK ಶಿವಕುಮಾರ್ ಯಾವತ್ತೂ ಕೂಡ ಸೋಲೊಪ್ಪಿಕೊಳ್ಳುವಂತಹ ಜಾಯಮಾನದ ನಾಯಕ ಅಲ್ಲ. ಅವರಿಗೇನೇ ಹಿನ್ನಡೆ ಆದರೂ ಕೂಡ ಮತ್ತೆ ಗೆಲ್ಲುವಂತಹ ಛಲವುಳ್ಳಂತಹ ನಾಯಕ. ಅದಕ್ಕೋಸ್ಕರವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಒಂದು ವೇಳೆ ಸೋತರು ಅಂತ ಅಂದುಕೊಳ್ಳಿ, DK ಶಿವಕುಮಾರ್ ಮತ್ತೊಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಪ್ಲಾನ್ ಈಗ HD ಕುಮಾರಸ್ವಾಮಿ ಅವರನ್ನ ಕೂಡ ಕಂಗಾಲು ಮಾಡಿದೆ. ಯಾಕೆಂದರೆ HDKಗೆ ಕೆಡ್ಡ ತೋಡೋದಕ್ಕೆ DK ಶಿವಕುಮಾರ್ ಮತ್ತೊಂದು ಪ್ಲಾನ್ ಮಾಡ್ತಾ ಇರೋದು. ಅದೇನು ಕೇಳಿದ್ರೆ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ಗೆ ಹಿನ್ನಡೆಯಾಗಿದೆ ಅಂತ ಹೇಗೆ ರಿಪೋರ್ಟ್ ಇದೆಯೋ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ರಿಪೋರ್ಟ್ ಇದೆ. ಬಿಜೆಪಿ ಆಂತರಿಕ ಸಮೀಕ್ಷೆ ಅದನ್ನೇ ಹೇಳ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ಅದೇ ವಿಚಾರ ಬೆಳಕಿಗೆ ಬಂದಿದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಹೀಗಾಗಿ HDK ಏನಾದರೂ ಮಂಡ್ಯದಲ್ಲಿ ಗೆದ್ದಿದ್ದೆ ಆದರೆ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಚನ್ನಪಟ್ಟಣಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ. ಆಗ DK ಸುರೇಶನ್ನು ಕಣಕ್ಕಿಳಿಸಬೇಕು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ DK ಸುರೇಶನ್ನು ಕಣಕ್ಕಿಳಿಸಿ ಗೆಲ್ಲಿಸ್ಕೊಂಡು ಬರಬೇಕು ಅಂತ DK ಶಿವಕುಮಾರ್ ಅವರ ತಂತ್ರ. ಹಾಗಾದರೆ ಮಿತ್ರರೇ, ಈ ತಂತ್ರಗಾರಿಕೆಯಲ್ಲಿ DK ಶಿವಕುಮಾರ್ ಯಶಸ್ವಿ ಆಗ್ತಾರಾ? ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇದ್ದರೆ DK ಸುರೇಶ್ ಕನಕಪುರದಿಂದ MLA ಆಗಿ ಆಯ್ಕೆ ಆಗ್ತಾರಾ? ಹೇಗಿದೆ ಕ್ಷೇತ್ರದ ಚಿತ್ರಣ? ಅಲ್ಲಿ ಯಾರ ಬಲ ಇದೆ? ಕಾಂಗ್ರೆಸ್ನ ಬಲ ಎಷ್ಟಿದೆ? JDSನ ಬಲ ಎಷ್ಟಿದೆ? ಬಿಜೆಪಿಯ ಬಲ ಎಷ್ಟಿದೆ? ಚನ್ನಪಟ್ಟಣದಲ್ಲಿ DK ಸುರೇಶ್ ಗೆಲ್ಲೋದಕ್ಕೆ ಸಾಧ್ಯತೆ ಎಷ್ಟಿದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಚನ್ನಪಟ್ಟಣ ಕ್ಷೇತ್ರ ಇದೆಯಲ್ಲ, ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರ. ರಾಮನಗರ ಜಿಲ್ಲೆಯಲ್ಲಿ ಬರುವಂತಹ ಕ್ಷೇತ್ರ ಕೂಡ ಹೌದು. ರಾಮನಗರ ಹೇಳಿ ಕೇಳಿ DK ಶಿವಕುಮಾರ್ ಅವರಿಗೆ ಭದ್ರಕೋಟೆ. ಕನಕಪುರದಲ್ಲಿ DK ಶಿವಕುಮಾರ್ ಬಹಳ ಕಾಲದಿಂದಲೂ ಗೆದ್ದುಕೊಂಡು ಬಂದಿದ್ದಾರೆ. ಕನಕಪುರದಲ್ಲಿ DK ಶಿವಕುಮಾರನ್ನು ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಅಕ್ಕಪಕ್ಕದ ಕ್ಷೇತ್ರದ ಮೇಲೂ ಕೂಡ DK ಶಿವಕುಮಾರ್ ತನ್ನದೇ ಆದಂತಹ ಪ್ರಭಾವ ಇಟ್ಕೊಂಡಿದ್ದಾರೆ. ಆದರೆ ಮಿತ್ರರೇ, ಇಷ್ಟು ವರ್ಷಗಳ ಕಾಲ ರಾಮನಗರ ಮತ್ತು ಚನ್ನಪಟ್ಟಣದ ಮೇಲೆ ಕುಮಾರಸ್ವಾಮಿ ಕುಟುಂಬದ ಹಿಡಿತ ಇತ್ತು. ಕುಮಾರಸ್ವಾಮಿ ಬಹಳ ತಂತ್ರಗಾರಿಕೆ ಮಾಡಿಕೊಂಡು ಆ 2 ಕ್ಷೇತ್ರವನ್ನು ಉಳಿಸ್ಕೊಂಡಿದ್ರು. ಆದರೆ ಈ ಬಾರಿ ಅವರು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲಿ ಲೋಕಸಭೆಯಿಂದ ಗೆದ್ದು ಬರುವಂತಹ ಚಾನ್ಸಸ್ ಇದೆ. ಹೀಗಾಗಿ ಚನ್ನಪಟ್ಟಣಕ್ಕೆ ರಾಜೀನಾಮೆ ಕೊಡ್ತಾರೆ. ಒಂದು ವೇಳೆ ಅವರು ರಾಜೀನಾಮೆ ಕೊಟ್ಟಿದ್ದೆ ಆದರೆ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತಲ್ಲ, ಈ ಸಂದರ್ಭದಲ್ಲಿ DK ಸುರೇಶ್ ಏನಾದರೂ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿದ್ರೆ ಅವರನ್ನಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥದ್ದು DK ಶಿವಕುಮಾರ್ ಲೆಕ್ಕಾಚಾರ. ಆದರೆ ಮಿತ್ರರೇ, ಇಲ್ಲಿ ಕೆಲವೊಂದಷ್ಟು ಚಾಲೆಂಜಸ್ ಕೂಡ ಇದೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಭದ್ರಕೋಟೆ. ಕುಮಾರಸ್ವಾಮಿ 2018ರಲ್ಲಿ ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಭರ್ಜರಿ ಬಹುಮತದೊಂದಿಗೆ ಗೆದ್ದಿದ್ದಾರೆ. ಜೊತೆಗೆ ಅಲ್ಲಿ ಪ್ರತಿಸ್ಪರ್ಧಿ ಯಾರು ಕೇಳಿದ್ರೆ ಬಿಜೆಪಿಯ CP ಯೋಗೀಶ್ವರ್. ಅಲ್ಲಿರುವಂತಹದ್ದು ಬಿಜೆಪಿ ಮತ್ತು JDS ಮಾತ್ರ. ಕಾಂಗ್ರೆಸ್ನ ಅಸ್ತಿತ್ವವೇ ಇಲ್ಲ. ಈಗ ರಾಜ್ಯದಲ್ಲಿ ಏನು ಸ್ಥಿತಿ ಇದೆ? ಬಿಜೆಪಿ ಮತ್ತು JDS ಒಂದಾಗಿದೆ. ಹೀಗಾಗಿ ಚನ್ನಪಟ್ಟಣವನ್ನು ಕಾಂಗ್ರೆಸ್ ಗೆಲ್ಲುವಂತಹದ್ದು ಅಷ್ಟು ಈಸಿ ಅಲ್ಲ. ಮಿತ್ರರೇ, ಕಳೆದ ರಿಸಲ್ಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಆವಾಗ ಕ್ಷೇತ್ರದ ಚಿತ್ರಣ ನಿಮಗೆ ಸಿಗುತ್ತೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ JDSನಿಂದ ಸ್ಪರ್ಧೆ ಮಾಡಿದ್ರು. ಒಟ್ಟು 96,592 ಮತಗಳು ಅವರಿಗೆ ಸಿಕ್ಕಿತ್ತು. ಓವರಾಲ್ ವೋಟಿಂಗ್ನಲ್ಲಿ 48.83% ವೋಟಿಂಗನ್ನು ಕುಮಾರಸ್ವಾಮಿ ಅವರು ಪಡೆದುಕೊಂಡಿದ್ರು. ಬಿಜೆಪಿಯಿಂದ CP ಯೋಗೀಶ್ವರ್ ಸ್ಪರ್ಧೆ ಮಾಡಿದ್ರು. 80,000
677 ಮತಗಳನ್ನು ಪಡೆದುಕೊಂಡಿದ್ದರು. ಓವರಾಲ್ ವೋಟಿಂಗ್ನಲ್ಲಿ CP ಯೋಗೇಶ್ವರ್ಗೆ 40.79% ಸಿಕ್ಕಿತ್ತು. ಅಲ್ಲಿಗೆ ಮಿತ್ರರೇ, BJP ಮತ್ತು JDS ಅಭ್ಯರ್ಥಿಯ ಒಟ್ಟು ಮತಗಳೆಷ್ಟು? 90% ರೀಚ್ ಆಗುತ್ತೆ. ಓವರಾಲ್ ಮತದಲ್ಲಿ 90% ಓಟು BJP ಮತ್ತು JDSಗೆ ಸಿಕ್ಕಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಕೇವಲ 15,000 ಓಟ್ಗಳನ್ನು ಪಡೆದಿದ್ರು, 7% ಓಟ್ ಮಾತ್ರ ಸಿಕ್ಕಿತ್ತು 2023ರ ಚುನಾವಣೆಯಲ್ಲಿ. ಅದೇ 2019ರಲ್ಲಿ HDK ಮೊದಲ ಬಾರಿಗೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ 87,995 ಮತಗಳು ಸಿಕ್ಕಿತ್ತು. ಓವರಾಲ್ ವೋಟಿಂಗ್ನಲ್ಲಿ 46% ಕುಮಾರಸ್ವಾಮಿ ಪಾಲಾಗಿತ್ತು. CP ಯೋಗೇಶ್ವರ್ BJPಯಿಂದ ಸ್ಪರ್ಧೆ ಮಾಡಿದ್ರು. 66,465 ಮತಗಳು ಅವರಿಗೆ ಸಿಕ್ಕಿತ್ತು. ಓವರಾಲ್ ವೋಟಿಂಗ್ನಲ್ಲಿ 35% CP ಯೋಗೇಶ್ವರ್ ಪಾಲಾಗಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ HM ರೇವಣ್ಣ ಅವರನ್ನು ಕಣಕ್ಕಿಳಿಸಿತ್ತು. ಕುರುಬ ಸಮುದಾಯದ ನಾಯಕ, ಮಂತ್ರಿ ಬೇರೆ ಆಗಿದ್ರು. ಹೀಗಾಗಿ ಅವರು ಒಂದು ಸ್ಪರ್ಧೆ ಒಡ್ಡಿದ್ರು. ಆಗ ಕಾಂಗ್ರೆಸ್ಗೆ 30,208 ಮತಗಳು ಬಂದಿತ್ತು. ಓವರಾಲ್ ವೋಟಿಂಗ್ನಲ್ಲಿ 15.98% ಕಾಂಗ್ರೆಸ್ಗೆ ಸಿಕ್ಕಿತ್ತು. ಮಿತ್ರರೇ, ಇದಕ್ಕೂ ಹಿಂದಿನ ರಿಸಲ್ಟನ್ನು ನೋಡೋದಾದರೆ 2013ರಲ್ಲಿ ಚುನಾವಣೆ ಆಗುತ್ತೆ. ಆಗೇನು ಕುಮಾರಸ್ವಾಮಿ ಸ್ಪರ್ಧೆ ಮಾಡಿರಲಿಲ್ಲ. ಅದರಲ್ಲಿ JDSನಿಂದ ಯಾರು ಸ್ಪರ್ಧೆ ಮಾಡಿದರು? ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರು. ಆಗ CP ಯೋಗೇಶ್ವರ್ ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ನಲ್ಲೂ ಇರಲಿಲ್ಲ, BJPಯಲ್ಲೂ ಇರಲಿಲ್ಲ. ಅವರು ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿದರು. ಆಗ CP ಯೋಗೇಶ್ವರ್ 80,099 ಮತಗಳನ್ನು ಪಡೆದಿದ್ರು. ಓವರಾಲ್ ವೋಟಿಂಗ್ನಲ್ಲಿ 47% ವೋಟಿಂಗನ್ನು ತೆಗೆದುಕೊಂಡಿದ್ರು. CP ಯೋಗೇಶ್ವರ ಗೆದ್ದಿದ್ರು. JDSನ ಅನಿತಾ ಕುಮಾರಸ್ವಾಮಿ 73,635 ಮತಗಳನ್ನು ಪಡೆದಿದ್ರು. 43% ವೋಟಿಂಗ್ ಕೂಡ ಅವರಿಗೆ ಸಿಕ್ಕಿತ್ತು. ಆದರೆ ಅನಿತಾ ಕುಮಾರಸ್ವಾಮಿ 7,000 ಮತಗಳ ಅಂತರದಿಂದ ಸೋತು ಹೋಗಿದ್ರು. ಕಾಂಗ್ರೆಸ್ನ ಅಭ್ಯರ್ಥಿ 8,134 ಮತಗಳನ್ನು ಮಾತ್ರ ಪಡೆದಿದ್ರು. ಮಿತ್ರರೇ, ಇದನ್ನೆಲ್ಲ ಯಾಕೆ ನಿಮಗೆ ಹೇಳಿದೆ ಅಂತಂದರೆ, ಇಲ್ಲಿ JDS ಮತ್ತು BJPಯ ಓಟ್ ಇದೆ. BJP ಓಟು ಅನ್ನೋದಕ್ಕಿಂತ ಅದು CP ಯೋಗೇಶ್ವರ್ ಅವರ ಓಟು. CP ಯೋಗೇಶ್ವರ್ಗೆ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಪ್ರಾಬಲ್ಯ ಇದೆ. ಕಳೆದ 2 ಬಾರಿ ಅವರು ಸೋತಿರಬಹುದು. ಸೋಲೋದಕ್ಕೆ ಕಾರಣ ಏನು? ಕುಮಾರಸ್ವಾಮಿ ಅಲ್ಲಿ ಸ್ಪರ್ಧೆ ಮಾಡಿದರು. ಕುಮಾರಸ್ವಾಮಿ ಪರವಾದಂಥ ಒಂದು ಅಲೆ ಇತ್ತು. ಮಾಜಿ ಮುಖ್ಯಮಂತ್ರಿ ಬೇರೆ. ಹೀಗಾಗಿ ಒಕ್ಕಲಿಗ ಮತಗಳು ಸಾಕಷ್ಟು ಪ್ರಮಾಣದಲ್ಲಿ ಕುಮಾರಸ್ವಾಮಿಯವರಿಗೆ ಬಿದ್ದಿದೆ. CP ಯೋಗೇಶ್ವರ್ ಕೂಡ ಒಕ್ಕಲಿಗ ಸಮುದಾಯದ ನಾಯಕನೇ. ಆದರೂ ಕೂಡ ದೇವೇಗೌಡರ ಪುತ್ರ ಮತ್ತು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಅನ್ನುವ ಕಾರಣದಿಂದಾಗಿ ಕುಮಾರಸ್ವಾಮಿ ಪರವಾಗಿ ಮತದಾರರಿದ್ದರು. ಹೀಗಾಗಿ ಅವರು ಗೆದ್ದು ಬರ್ತಾ ಇದ್ದಾರೆ. ಇಲ್ಲದೆ ಹೋದರೆ ಮಿತ್ರರೇ, ಕ್ಷೇತ್ರದಲ್ಲಿ 50% ವೋಟ್ ಇರುವಂತಹದ್ದು CP ಯೋಗೇಶ್ವರ್ ಅವರದ್ದು. ಅವರಿಗೆ ತುಂಬ ಸ್ಟ್ರಾಂಗ್ ಆದಂತಹ ಮತ ಬ್ಯಾಂಕ್ ಇದೆ. ಇನ್ನೊಂದು ಕಡೆಯಲ್ಲಿ JDSನ ವೋಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಕಾಂಗ್ರೆಸ್ನ ಮತ ಬ್ಯಾಂಕ್ ಇಲ್ವೇ ಇಲ್ಲ. ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲ, ಕಾಂಗ್ರೆಸ್ನ ಪರವಾಗಿ ಮತ ಹಾಕುವಂಥವರು ಕೂಡ ಇಲ್ಲ. ಈಗೇನಾಗಬಹುದು? ಒಂದು ವೇಳೆ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಆಗಿದ್ದೇ ಆದರೆ ಚನ್ನಪಟ್ಟಣದಿಂದ CP ಯೋಗೇಶ್ವರ್ ಮತ್ತೆ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ. ಈ ಬಾರಿ ಡಾಕ್ಟರ್ CN ಮಂಜುನಾಥ್ ಅವರನ್ನು ಗೆಲ್ಲಿಸೋದಕ್ಕೆ ಸಾಕಷ್ಟು ಶ್ರಮ ಹಾಕಿದಂಥವರಲ್ಲಿ CP ಯೋಗೇಶ್ವರ್ ನಂಬರ್ 1 ಪ್ಲೇಸ್ನಲ್ಲಿ ನಿಲ್ತಾರೆ. CP ಯೋಗೇಶ್ವರ್ ಮತ್ತು ಮುನಿರತ್ನ ಶತಾಯಗತಾಯ CN ಮಂಜುನಾಥ್ ಅವರನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟವರು. ಅದಕ್ಕೆ CP ಯೋಗೇಶ್ವರ್ ಅವರ ರಾಜಕೀಯ ದೂರದೃಷ್ಟಿಯೂ ಕೂಡ ಒಂದು ಕಾರಣ. ಯಾಕೆಂದರೆ ಕುಮಾರಸ್ವಾಮಿ ರಾಜೀನಾಮೆ ಕೊಡಬಹುದು, ಬೈ ಎಲೆಕ್ಷನ್ ಆಗುತ್ತೆ, ನಾನು ನಿಂತ್ಕೊಳ್ಬಹುದು ಅನ್ನುವಂಥ ಒಂದು ಆಶಾಕಿರಣ ಅವರಲ್ಲಿತ್ತು. ಹೀಗಾಗಿ ಅವರು ಸಾಕಷ್ಟು ಶ್ರಮ ಹಾಕಿ CN ಮಂಜುನಾಥ್ ಅವರನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಮಿತ್ರರೇ, ಬೈ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅನೇಕ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಒಂದು, DK ಸುರೇಶ್ ಅಲ್ಲಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದು ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಹೀಗಾಗಿ ಏನು ಮಾಡ್ತಾರೆ? ತನ್ನ ಕುಟುಂಬದ ಯಾರನ್ನಾದರೂ ನಿಲ್ಲಿಸಿದ್ದೆ ಆದರೆ, ಈ ಹಿಂದೆ ಅನಿತಾ ಕುಮಾರಸ್ವಾಮಿ ನಿಂತಿದ್ರು, ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ರಾಮನಗರದಲ್ಲಿ ನಿಂತು ಸೋತಿದ್ದಾರೆ. ಹೀಗೆ ತನ್ನ ಕುಟುಂಬದ ಯಾರಾದರೂ ಸದಸ್ಯರನ್ನು ನಿಲ್ಲಿಸಿದ್ದೆ ಆದರೆ ಅದು ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಸೋತಿದ್ದಾರೆ, ಅವ್ರನ್ನ ನಿಲ್ಲಿಸ್ತಾ ಇದ್ದಾರೆ. ಅದೊಂದು ರೀತಿಯಲ್ಲಿ ನೆಗೆಟಿವ್ ಆಗಿಬಿಡುತ್ತೆ. ಅನಿತಾ ಕುಮಾರಸ್ವಾಮಿ ನಿಂತರೂ ಕೂಡ ಕುಟುಂಬ ರಾಜಕಾರಣ ಅಂತ ನೆಗೆಟಿವ್ ಆಗುವಂಥ ಸಾಧ್ಯತೆ ಇರುತ್ತೆ. BJP ಮತದಾರರು ಮುನಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ CP ಯೋಗೇಶ್ವರ್ ಅವರನ್ನೇ ಕಣಕ್ಕಿಳಿಸಿದ್ದೆ ಆದರೆ CP ಯೋಗೇಶ್ವರ್ಗೆ ಕ್ಷೇತ್ರದಲ್ಲಿ ಚನ್ನಪಟ್ಟಣದ ಭಗೀರಥ ಅಂತ ಹೆಸರು ಕೂಡ ಇದೆ. ಅವ್ರ ಪರವಾಗಿ ಅಷ್ಟೊಂದು ಮತದಾರರ ಒಲವಿದೆ. ಹೀಗಾಗಿ ಅವರಿಗೆ ತನ್ನದೇ ಆದಂತಹ ವೋಟ್ ಇದೆ. ಅದು ಅವ್ರಿಗೆ ಬಿದ್ದೇ ಬೀಳುತ್ತೆ. ಎರಡನೇದಾಗಿ JDS ಮತಗಳು ಕಂಪ್ಲೀಟ್ ಆಗಿ BJPಗೆ ಶಿಫ್ಟ್ ಆಗ್ತವೆ. ಅದು ಹೇಗೆ? ಈಗ DK ಶಿವಕುಮಾರ್ ಫ್ಯಾಮಿಲಿ ಮತ್ತು ದೇವೇಗೌಡರ ಫ್ಯಾಮಿಲಿ ನಡುವೆ ಜಟಾಪಟಿ ನಡೀತಾ ಇದೆ. JDSನ ಕಾರ್ಯಕರ್ತರು, ಮತದಾರರು ತೀರಾ ಬೇಸರಗೊಂಡಿದ್ದಾರೆ. ದೇವೇಗೌಡರ ಫ್ಯಾಮಿಲಿಯನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಇದರ ಹಿಂದೆ DKಶಿ ಅವರ ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಮತದಾರರು ಬೇಸರಗೊಂಡಿರ್ತಾರೆ. ಅವರು ಶತಾಯಗತಾಯ DK ಸುರೇಶ್ ಅವರನ್ನು ಸೋಲಿಸಲೇಬೇಕು ಅಂತ BJP ಅಭ್ಯರ್ಥಿಯಾಗಿರುವಂಥ CP ಯೋಗೇಶ್ವರ್ಗೆ ಮತ ಕೊಡ್ತಾರೆ. ಇವರು ಮೈತ್ರಿ ಅಭ್ಯರ್ಥಿ ಆಗಿರ್ತಾರಲ್ಲ, ಹೀಗಾಗಿ CP ಯೋಗೇಶ್ವರ್ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೋಚನೆ ಮಾಡಿ ಮಿತ್ರರೇ, CP ಯೋಗೇಶ್ವರ್ ಅವರಿಗೆ ಪ್ರತಿ ಬಾರಿಯೂ ಕೂಡ 40% ವೋಟ್ ಆಗ್ತಾ ಇದೆ. ಕುಮಾರಸ್ವಾಮಿ ಅವರಿಗೆ 47ರಿಂದ 48% ವೋಟ್ ಆಗಿದೆ. ಓವರಾಲ್ ಕ್ಷೇತ್ರದಲ್ಲಿ ಅವರ ವೋಟಿಂಗ್ಗೆ ಒಂದು 90% ಇದೆ. ಹಾಗೂ ಹೀಗೂ DK ಸುರೇಶ್ ಸ್ಪರ್ಧೆ ಮಾಡಿದ್ರಿಂದ ಒಂದು 20% ವೋಟ್ ಆ ಕಡೆ ಈ ಕಡೆ ಆಯಿತು ಅಂತ ಅಂದುಕೊಳ್ಳಿ. ಹಾಗಿದ್ರೂ ಕೂಡ CP ಯೋಗೇಶ್ವರ್ಗೆ 65ರಿಂದ 70% ವೋಟಿಂಗ್ ಆಗುತ್ತೆ. ಆಗ ಈಸಿಯಾಗಿ ಗೆಲ್ಲಬಹುದಲ್ಲ. ಇದು DK ಶಿವಕುಮಾರ್ಗೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತು. ಆದರೆ DK ಶಿವಕುಮಾರ್ ನಂಬಿಕೆ ಏನು ಗೊತ್ತಾ? ಒಂದು, ಹೋರಾಟ ಮಾಡಬೇಕು.
ಎರಡನೇದಾಗಿ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಾಕ್ಸ್ಬೇಕು. ಇದಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ಗೆ ಏನು ನಂಬಿಕೆ ಕೇಳಿದ್ರೆ, ಈ ಬೈ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಯಾರ ಸರ್ಕಾರ ಇರುತ್ತೋ ಅವರಿಗೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. 2017ರಲ್ಲಿ ಗುಂಡ್ಲುಪೇಟೆ ಮತ್ತು ನಂಜನಗೂಡು ಬೈ ಎಲೆಕ್ಷನ್ ನಡೆದಿತ್ತು. ಡಿ ಕೆ ಶಿವಕುಮಾರ್ ಸ್ವತಃ ಅಲ್ಲಿ ಹೋಗಿ ಕೂತ್ಕೊಂಡು ಚುನಾವಣೆಯನ್ನು ನಡೆಸಿದ್ರು. ಆ ಚುನಾವಣೆಯಲ್ಲಿ ಏನಾಗಿತ್ತು? ಎರಡೂ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. BJP ಏನೇ ತಂತ್ರಗಾರಿಕೆ ಮಾಡಿದ್ರೂ ಕೂಡ BJP ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ರಾಜ್ಯದಲ್ಲಿ ಯಾರ ಸರ್ಕಾರ ಇರುತ್ತೋ ಅವರಿಗೊಂದು ರೀತಿಯಲ್ಲಿ ಎಲ್ಲ ವಾತಾವರಣ ಸುಸೂತ್ರವಾಗಿರುತ್ತೆ. ಆಡಳಿತ ಯಂತ್ರ ಅವ್ರ ಕೈಯಲ್ಲಿರುತ್ತಲ್ಲ, ಗೆಲ್ಲೋದಕ್ಕೆ ಈಸಿ ಆಗುತ್ತೆ. ಅಲ್ಲಿ ಹಣಬಲವನ್ನು ಪ್ರಯೋಗ ಮಾಡಬಹುದು, ತಮ್ಮ ಎಲ್ಲ ರೀತಿಯ ಬಲಗಳನ್ನು ಕೂಡ ಪ್ರಯೋಗ ಮಾಡಿ ಗೆಲ್ಲಬಹುದು ಅನ್ನುವಂತಹ ಒಂದು ವಿಶ್ವಾಸ. ಆದರೆ ಎಲ್ಲ ಟೈಮಲ್ಲೂ ಇದು ವರ್ಕೌಟ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಕ್ಷೇತ್ರದಲ್ಲಿ ಯಾವುದಾದ್ರೂ ಅಲೆ ಇದ್ದಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಇದು ವರ್ಕೌಟ್ ಆಗೋದಿಲ್ಲ. ಆದರೂ ಡಿ ಕೆ ಶಿವಕುಮಾರ್ಗೆ ಒಂದು ನಂಬಿಕೆ ಇದೆ, ಡಿ ಕೆ ಸುರೇಶನ್ನು ನಿಲ್ಲಿಸಿ ನಾನು ಗೆಲ್ಸ್ಕೊಂಡು ಬರ್ತೀನಿ, ನನ್ನ ಪಕ್ಕದ ಕ್ಷೇತ್ರವಾಗಿರೋದ್ರಿಂದ ನನಗೆ ಆ ಹೋಲ್ಡ್ ಇದೆ, ನಾನು ಗೆಲ್ಸ್ಕೊಂಡು ಬರ್ತೀನಿ, ಅಲ್ಲಿ ಏನನ್ನು ಬೇಕಾದರೂ ನಾನು ಮಾಡೋದಕ್ಕೆ ಶಕ್ತನಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಮಿತ್ರರೇ, ಎಲ್ಲ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಪಾಳೆಯದಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಒಂದು ವೇಳೆ ಡಿ ಕೆ ಸುರೇಶ್ ಏನಾದರೂ ಸೋತಿದ್ದೆ ಆದರೆ ಅವರನ್ನು ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಕಾಂಗ್ರೆಸ್ ಖಂಡಿತವಾಗ್ಲೂ ಪ್ರಯತ್ನ ಮಾಡುತ್ತೆ. ಕಾಂಗ್ರೆಸ್ ಅಲ್ಲದೆ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ 100% ಆ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ಡಿ ಕೆ ಸುರೇಶ್ ಅಂತಹ ನಾಯಕನನ್ನು ಸುಮ್ಮನೆ ಕೂರೋದಕ್ಕಂತೂ ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಮತ್ತು ಡಿ ಕೆ ಶಿವಕುಮಾರನ್ನು ಬಲ್ಲವರಿಗೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಇರುವಂಥ ಸಂಬಂಧದ ಬಗ್ಗೆ ಅರಿವಿದೆ. ನಾನು ಬಹಳ ವರ್ಷಗಳಿಂದ ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಡಿ ಕೆ ಶಿವಕುಮಾರರ ಸ್ಟ್ರೆಂತೇ ಡಿ ಕೆ ಸುರೇಶ್. ಇವತ್ತು ಬೆಂಗಳೂರಿನ ರಾಜಕಾರಣ ಇರಬಹುದು ಅಥವಾ ರಾಮನಗರದ ರಾಜಕಾರಣ ಇರಬಹುದು, ಇದನ್ನು ಕಂಪ್ಲೀಟಾಗಿ ನಿಯಂತ್ರಿಸ್ತಾ ಇರುವಂಥದ್ದು, ಇದನ್ನು ನೋಡ್ಕೊಳ್ತಾ ಇರುವಂಥದ್ದು ಡಿ ಕೆ ಸುರೇಶ್. ಡಿ ಕೆ ಶಿವಕುಮಾರ್ ಅದು ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೇವಲ ಅವರ ಸರ್ಕಾರ ಮೇಲ್ಮಟ್ಟದಲ್ಲಿ ಅವರು ತಲೆ ಕೆಡಿಸ್ಕೊಳ್ತಾರೆ. ಆದರೆ ಕ್ಷೇತ್ರದ ಉಸ್ತುವಾರಿ ಇರಬಹುದು, ಕ್ಷೇತ್ರದ ಎಲ್ಲ ವಿಚಾರಗಳನ್ನು ನೋಡ್ಕೊಳ್ತಾ ಇರೋದೇ ಡಿ ಕೆ ಸುರೇಶ್. ಅಷ್ಟೊಂದು ನಂಬಿಕೆ ಅಣ್ಣ ತಮ್ಮನ ನಡುವೆ ಇದೆ. ಈಗೇನಾದರೂ ಡಿ ಕೆ ಸುರೇಶ್ಗೆ ಹಿನ್ನಡೆ ಆದರೆ ಅದು ಡಿ ಕೆ ಶಿವಕುಮಾರ್ಗೆ ಕೂಡ ದೊಡ್ಡ ಹಿನ್ನಡೆ. ಹೀಗಾಗಿ ಅವರನ್ನು ಬೇರೆಲ್ಲಾದರೂ ಅಕಾಮಡೇಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಒಂದು ವೇಳೆ ಚನ್ನಪಟ್ಟಣದಿಂದ ಡಿ ಕೆ ಸುರೇಶ್ ನಿಂತಿದ್ದೆ ಆದರೆ ಅವರು ಗೆಲ್ಲುವಂತಹ ಸಾಧ್ಯತೆ ಇದೆಯಾ? ಅಥವಾ ಇದು ಮತ್ತೊಂದು ಜಿದ್ದಾಜಿದ್ದಿನ ಸ್ಪರ್ಧೆಗೆ ಕಾರಣವಾಗಿ ಡಿ ಕೆ ಸುರೇಶ್ಗೆ ಹಿನ್ನಡೆ ಆಗಿಬಿಡುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.